ನಮಸ್ತೆ ಎಲ್ಲರಿಗೂ. ಇದು ವಿ.ಕೆ. ಕರುನಾಡ ಸ್ವಾದ ಕರ್ನಾಟಕದ ಸುಪ್ರಸಿದ್ಧ ಅಡುಗೆಗಳ ಒಂದು ಕಾರ್ಯಕ್ರಮ ಹಿರಿಯೂರಿನಲ್ಲಿ ನಡೆದ ಸಂದರ್ಭದಲ್ಲಿ ಭಾಗಿಯಾದ ಕ್ಷಣ. ಬರ್ರಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಈ ಎಲ್ಲ ಅಡುಗೆಯನ್ನು ಹೇಗೆ ಮಾಡಿಕೊಂಡೆ, ಎಷ್ಟೊತ್ತು ಟೈಮಲ್ಲಿ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡಿ. ಗೋಧಿ ಹಿಟ್ಟು ಶಕ್ತಿ ನಾನು ಇವಾಗ ಅದೇ ಮನೆಯಲ್ಲೇ ರೆಡಿ ಇರುವಂತಹ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಸ್ವೀಟನ್ನು ಇಡಲಿಕ್ಕೆ ಇದಕ್ಕಿವಾಗ ಸ್ವಲ್ಪ ಉಪ್ಪು ಹಾಕೋಬೇಕು. ಕೆಲವೊಬ್ಬರು ಸ್ವೀಟಿಗೆ ಉಪ್ಪು ಹಾಕೋಂಗಿಲ್ಲ ಅಂತಾರೆ, ಆದರೂ ಏನಿಲ್ಲ, ಸ್ವಲ್ಪ ಉಪ್ಪು ಹಾಕಲೇಬೇಕು. ಹೇಳ್ತಾರಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ ಅಂತೇಳಿ. ಹಂಗಾಗಿ ಉಪ್ಪು ಹಾಕಿ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಇದು ನಿಮಗೆ ವೈಟಾಗೇ ಇರಬೇಕು ಅಂದ್ರೆ ಹಾಗೆ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಕಲರ್ ಇರಲಿ ಅಂದ್ರೆ ನೀವು ಎಲ್ಲೋ ಕಲರನ್ನು ಹಾಕೋಬೋದು. ನಾನಿಲ್ಲಿ ಯಾವುದೇ ಕಲರ್ ಹಾಕ್ತಾಯಿಲ್ಲ, ಜಸ್ಟ್ ವೈಟ್ ಕಲರಲ್ಲೇ ಬಿಡ್ತಾಯಿದ್ದೀನಿ. ಇದನ್ನೀಗ ಚಪಾತಿ ಹಿಟ್ಟಿನ ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಈ ಹಿಟ್ಟಿಗೆ ಒಂದು ಚಿಟಿಗೆ ಅಗದಿ ಹೌದಲ್ಲ, ನಂಗೆ ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೇಕು. ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿರಿ. ಇದನ್ನು ಗಟ್ಟಿಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿಟ್ಕೊತಾ ಇದ್ದೀನಿ ನೋಡಿರಿ. ಇವಾಗಿದೆ ಇಷ್ಟು ಗಟ್ಟಿಗೆ ಕಲಿಸ್ಕೊಂಡಾಯ್ತು. ಇದಕ್ಕೆ ನಾನು ಎಣ್ಣೆಗಿನ್ನೇನು ಹಾಕಿಲ್ಲ, ಏಕೆಂದರೆ ಎಣ್ಣೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು, ಅತಿಯಾಗಿ ಎಣ್ಣೆನೂ ಕೂಡ ತಿನ್ನಬಾರ್ದು, ಕೊಬ್ಬಿನಂಶ ಜಾಸ್ತಿ ಆಯ್ತಂತೆ ಅದೆಲ್ಲ. ಅದಕ್ಕೆ ಜಸ್ಟ್ ಇಷ್ಟೇ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ನೀರು ಹಚ್ಚಿ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ನೆನೆ ಹಾಕಿಬಿಡ್ತೀನಿ. ಅಷ್ಟೊತ್ತಿಗೆ ನಾನು ಇಲ್ಲಿ ಇನ್ನೊಂದು ಪಾತ್ರೆಗೆ ರೊಟ್ಟಿ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಮಾಡ್ಕೊತೀನಿ. ನೋಡಿಲ್ಲೇ ರೊಟ್ಟಿ ಮಾಡಲಿಕ್ಕೆ ಇದು ಕೂಡ ಅಷ್ಟೇ, ಅದು ಬೆಳೆದಿರೋ ಜೋಳದಿಂದ ಮಾಡಿರ್ತಂಥ ಜೋಳದ ಹಿಟ್ಟು. ಈ ಜೋಳದ ಹಿಟ್ಟನ್ನು ನಾನಿವಾಗ ರೊಟ್ಟಿ ಮಾಡಲಿಕ್ಕೆ ತಗೊತಾ ಇದ್ದೀನಿ. ನೋಡಿ, ಇದನ್ನ ಇವಾಗ ಬಿಸಿ ನೀರು ಹಾಕಿ ಕಲಿಸ್ಕೋಬೇಕು ಈ ಹಿಟ್ಟನ್ನು. ನೋಡಿ ಶಕ್ತಿ, ಇವಾಗ ನಮ್ಮ ನೀರು ಕೂಡ ಕುದೀತಾ ಇದ್ದಾವೆ. ಈ ಕುದಿಯೋ ನೀರನ್ನು ನಾವು ತೊಗೊಂಡಿರೋ ಜೋಳದ ಹಿಟ್ಟಿಗೆ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಇದನ್ನು ಚಲೋ ಹೊತ್ತಂಗೆ ಕಲಿಸ್ಕೋಬೇಕು. ಹೀಗೆ ಒಂದು ಚಮಚದ, ಇದು ನಮ್ಮ ಸೈಡ್ ಕಡ್ತಾರ ಅಂತೀವಿ, ಚುಟ್ಚುಟ್ಗೆ ಚಪಾತಿ ಹೋಳಿಗೆ ಬತ್ತೆಗೆ ಯಾಕೆ ಬಳಸ್ತೀವಲ್ಲ ಅದು, ಅದರ ಹಿಂದಿನಿಂದ ಅಥವಾ ನಿಮ್ಗೆ ಯಾವುದಾದ್ರೂ ಸ್ಪೂನ್ ಸರಿ, ಅದರ ಹಿಂದಿನಿಂದ ಹಿಂಗೆ ಚಲೋ ಹೊತ್ತಂಗೆ ಕಲಿಸ್ಕೋಬೇಕು. ಮುದ್ದೆ ಕಟ್ತೀವಲ್ವ ಹಂಗೆ ಮುದ್ದೆ ಥರ ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಆಯಿತು. ಇವಾಗ ಇದನ್ನು ಮೇಲಿಂದ ಸ್ವಲ್ಪ ಮುಚ್ಚಿ ಒಂದು 5-10 ನಿಮಿಷ ತಣ್ಣಗಾಗಬೇಕಿದು. ಈಗಲೇ ಕಲಿಸ್ಕೊಳಕ್ಕೆ ಹೋದ್ರೆ ಕೈ ಸುಡುತ್ತೆ. ಹಂಗಾಗಿ ಅಷ್ಟೊತ್ತಿಗೆ ನಾವಿಲ್ಲಿ ರೊಟ್ಟಿಗೆ ಅಂಥೇಳಿ ರೊಟ್ಟಿಗೆ ಪಲ್ಯ ಮಾಡಲಿಕ್ಕೆ ಮಿಕ್ಸ್ ಕಾಳುಗಳನ್ನು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ, ಉಪ್ಪು ಹಾಕಿ. ಈಗ ಒಂದೊಂದು 2 ವಿಷಲ್ ಕುದಿಸ್ಕೊಂಡು ರೊಟ್ಟಿ ಜೊತೆಗೆ ಸೈಡಿಗೆ ತಿನ್ನಲಿಕ್ಕೆ ಇಲ್ಲಿ ಬೀಟ್ರೂಟು, ಕ್ಯಾರೆಟು ಮತ್ತು ಸೌತೆಕಾಯಿ, ಹಂಗೆ ಇಲ್ಲಿ ಸ್ವಲ್ಪ ಹಾಗಲಕಾಯನ್ನು ಕಟ್ ಮಾಡಿಬಿಟ್ಟು ಉಪ್ಪಿನ ನೀರಾಗಿ ನೆನೆ ಇಟ್ಟಿದ್ದೀವಿ. ಇದು ಪಲ್ಯದ ರೆಡಿ ತಯಾರಿ. ಈಗ ಕಾಳು ಕುದಿಬೇಕು, ಅಷ್ಟೊತ್ತಿಗೆ ಒಂದು ರೊಟ್ಟಿ ಆಗುತ್ತೆ. ಇವಾಗ ನೋಡ್ರಿ ಒಂದು 5 ನಿಮಿಷ ಬಿಟ್ಟಿದ್ದೆ, ಇನ್ನೂ ಹುಗ್ಗಿ ಬರ್ತಾಯಿದೆ ಇದರಲ್ಲಿ, ಕಾಣಿಸ್ತಿದೆ ಅಲ್ವಾ, ಇನ್ನೂ ಬಿಸಿ ಇದೆ. ಇವಾಗಲೇ ಇದನ್ನು, ಯಾಕೆಂದರೆ ಇವಾಗ ಟೈಮ್ ಇಲ್ಲ, ಅರ್ಜೆಂಟಿಗೆ ಮಾಡ್ತಾ ಇರೋದ್ರಿಂದ ಇದನ್ನು ತಣ್ಣಗಾಗಕ್ಕೆ ಬಿಡ್ತಾಯಿಲ್ಲ ನಾನು. ಬಿಸಿ ಇರುವಾಗಲೇ ಇದನ್ನು ಚಲೋ ಹೊತ್ತಂಗೆ ಹಿಂಗೆ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ತಣ್ಣೀರು ಇಟ್ಕೊಂಡು ಬೇಕಾದಷ್ಟು ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ರೊಟ್ಟಿ ಬಡಿಯೋ ಅದಕ್ಕೆ ಕಲಿಸ್ಕೋಬೇಕು. ಇವಾಗ ನಂದು ಇವಾಗ 4 ರೊಟ್ಟಿ ತಟ್ಟಕ್ಕೆ ಈ ಹದದಲ್ಲಿ ಹಿಟ್ಟು ರೆಡಿ ಆಗಿತ್ತು. ಇಲ್ಲೇ ರೊಟ್ಟಿ ತಟ್ಟಕ್ಕೆ ನನ್ನ ಕಲ್ಲು ಕೂಡ ತೊಳೆದು ಇಟ್ಕೊಂಡಾಯಿತು. ರೊಟ್ಟಿ ಬೇಯಿಸೋಕ್ಕೆ ಅಷ್ಟು ತೊಳೆದು ಕಾಯಕ್ಕೆ ಇಟ್ಟಿದ್ದೀನಿ. ಧಾರಾವಾಹಿ ಸೈಡಿಗೆ ತಿನ್ನೋಕೆ ನಾವು ಹಾಗಲಕಾಯನ್ನು ಕಟ್ ಮಾಡಿ ಉಪ್ಪಿನ ನೀರಾಗಿ ನೆನೆಸಿದ್ವಲ್ವ, ಅವನ್ನ ಒಂದು 5 ನಿಮಿಷ ಬಿಟ್ಟು ಹೊಕ್ಕೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅಷ್ಟೇ ಉದಿಸ್ಕೊಂಡ್ರೆ ಅದು ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಅದಕ್ಕೆ ಕಾಯ್ತಾ ಇದೆ. ಇವಾಗ ರೊಟ್ಟಿ ತಟ್ಟನ್ನು ಬರ್ರಿ ನೋಡಿರಿ. ನಾವೇನು ಕುಕ್ಕರಲ್ಲಿ ಮಿಕ್ಸ್ ಕಾಳನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೆ. ಅವೆಲ್ಲ ಕಾಳು ಕೂಡ ಬೆಂದಿದ್ದಾವೆ, ಮಿಕ್ಸ್ ಕಾಳು. ಈಗ ಈ ಕಾಳಿನ ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಳಿಗೆನ ಇಟ್ಕೊಂಡಿದ್ದೀನಿ, ಅದರೊಳಗೆ ಎಣ್ಣೆನೂ ಕೂಡ ಹಾಕ್ಕೊಂಡೋಗೈತಿ. ಇದು ಜೀರಿಗೆ ಸಿಂಪಲ್ ಆದ ಪಲ್ಯ ಇದು, ಯಾವುದೇ ಮಸಾಲೆದು ಏನೂ ರುಬ್ತಾ ಇಲ್ಲ. ಎಣ್ಣೆ ಕಾಯಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಕರಿಬೇವು ಕೊಟ್ಟು, ಸಾಸಿವೆ, ಜೀರಿಗೆ, ನಾವು ಇದಕ್ಕೆ ಯಾವುದೇ ರೀತಿಯಾದ ಮಸಾಲೆನ ರುಬ್ತಾ ಇಲ್ಲ. ಸಿಕ್ಕಿ ಇಲ್ಲಿ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅವು ಫ್ರೈ ಆಗ್ತಿದ್ದಂಗೆ ಇಲ್ಲಿ ಇನ್ನೂ ಇಟ್ಕೊಂಡಿರುವಂಥ ಟೊಮೆಟೊ,
ಇದು ಚಲೋ ತಂಗೆ ಫ್ರೈ ಆಗಬೇಕು. ಇದಕ್ಕೆ ರುಚಿ ಖಾರ ಬೇಕಲ್ವ, ಖಾರಕ್ಕೆ ಇದು ಮನೆಯಲ್ಲೇ ರೆಡಿ ಮಾಡಿರುವಂಥ ಮಸಾಲೆ ಖಾರ, ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಖಾರನ ಅಂತ ಹೇಳ್ಬೋದು. ಇದು ಮುದ್ದೆ ಖಾರ ಅಂತಲೂ ಹೇಳ್ತಾರೆ ಕೆಲವರು, ಅಂದರೆ ಖಾರನ ಇದಕ್ಕಿಷ್ಟೇ ಕಟ್ಟಿದ್ರೆ ಹಿಂಗೆ ಮುದ್ದೆ ಆಗುತ್ತೆ ನೋಡಿ. ಹಾಗಾಗಿ ನಾವು ಯಾವುದೇ ರೀತಿಯಾದ ಮಸಾಲೆಯನ್ನು ಬಳಸ್ತಾ ಇಲ್ಲ, ಮಸಾಲೆಯನ್ನು ರುಬ್ತಾನೂ ಇಲ್ಲ. ಖಾರದನ್ನು ಬೇಯಿಸ್ಕೊಂಡಿದ್ದೀವಿ. ಈ ರೀತಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳತ್ತೀವಿ. ಇದಕ್ಕೆ ಇವಾಗ ಕಾಳಿಗಿನ ಸ್ವಲ್ಪ ಉಪ್ಪು ಹಾಕ್ಕೊಂಡಿತ್ತಲ್ಲ, ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕ್ಕೊಡ್ರಿ. ಇವಾಗ ಈರುಳ್ಳಿ ಟೊಮೆಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಚಲೋ ತಂಗೆ ಫ್ರೈ ಆಗಬೇಕು. ಆದಮೇಲೆ ಇದಕ್ಕೆ ನಾವು ತೊಗೊಂಡಿರೋ ಖಾರ ಕಾಳು ಎಲ್ಲ ಸೇರಿಸ್ಕೋಬೇಕು. ಇವಾಗ ಇದು ಫ್ರೈ ಹಾಕಿದ್ಮೇಲೆ ಇದಕ್ಕೆ ನಾನು ತಗೊಂಡಿರುವಂಥ ಖಾರನ ಸೇರಿಸ್ಕೊತಾ ಇದ್ದೀನಿ. ಈ ಖಾರ ಉಪ್ಪು ಈ ಒಂದು ಈರುಳ್ಳಿ ಟೊಮೆಟೊ ಎಲ್ಲನೂ ಒಂದಕ್ಕೊಂದು ಚಲೋ ತಂಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ನಾವು. ನೋಡಿರಿ ಈ ಥರನಾಗಿ ಚಲೋ ತಂಗೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ಹಿಂಗೆ ಬೆಂದ ಮೇಲೆ ಇವಾಗ ನಾವೇನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಕಾಳು ಸ್ವಲ್ಪ ನೀರು ಸಮೇತವಾಗಿ ಹಾಕ್ಕೊತಾ ಇದ್ದೀವಿ. ಅಷ್ಟನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಈಗ ಕಟ್ ಮಾಡಿಟ್ಕೊಂಡಿರೋ ಈ ಕೊತ್ತಂಬರಿಯನ್ನು ಹಾಕಿ ಚಲೋ ತಂಗೆ ಕಲಿಸಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಕಾಳು ಬೆಂದಿರ್ತಾವಲ್ಲ, ಅದನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ನೀರಿನ ಅಂಶ ಇದೆ ಸಾಕು. ಯಾಕಂದರೆ ನಾವು ಇದನ್ನು ಉದುರು ಪಲ್ಯ ಕಾಳು ಮಿಕ್ಸ್ ಕಾಳಿನ ಉದುರು ಪಲ್ಯ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕಿಲ್ಲ. ಇದು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಅಷ್ಟೊತ್ತಿಗೆ ರೊಟ್ಟಿನೂ ಬಡಿತಾ ಇದ್ದೀನಿ ನೋಡಿರಿ. ಉದ್ದಿನೂ ಮಾಡ್ತಾರೆ, ಉದ್ದೋಕ್ಕಿಂತಲೂ ಬಡದ ರೊಟ್ಟಿ ತಿನ್ನೋಕ್ಕೆ ಒಂಥರ ರುಚಿ ಇರ್ತವೆ. ತಿನ್ನೋದು ಆ ರೊಟ್ಟಿ ತಿಂದವ್ರು ಗೊತ್ತು ಅದರ ಟೇಸ್ಟ್ ಏನು ಅಂತ. ಬಡದ ರೊಟ್ಟಿ ಟೇಸ್ಟೇ ಬೇರೆ, ಉಜ್ಜಿದ ರೊಟ್ಟಿ ಟೇಸ್ಟೇ ಬೇರೆ ರೀ ನಿಜವಾಗ್ಲೂ. ಇವಾಗ ನಾವೇನು ಹಿಟ್ಟು ಕಲಿಸ್ಕೊಂಡಿಲ್ಲ, ಅದನ್ನು ನಿಮ್ಮ ರೊಟ್ಟಿಯ ಸೈಜಿಗೆ ಅನುಗುಣವಾಗಿ ಹಿಟ್ಟು ತಗೊಂಡು ಇಷ್ಟೇ. ಕೆಳಗೊಂದು ಸ್ವಲ್ಪ ಇದು ಜೋಳದ ಹಿಟ್ಟೆ ನಾನು ಹಚ್ಚಾಗಿ ತಗೊಂಡಿರೋದು, ಕಲಿಸ್ಕೊಂಡಿರೋದು ಕೂಡ ಜೋಳದ ಹಿಟ್ಟೆ. ಒಂದು ಅಂಗೈ ಆಕಾರದಲ್ಲಿ ಇದನ್ನು ಇಷ್ಟು ಒಂದೇ ಕೈಯಿಂದನೇ ತಟ್ಕೋಬೇಕು. ಅಷ್ಟು ಈ ಕಡೆ ಬೇಯಿಸಿರುತ್ತೆ ನೋಡ್ಕೋಬೇಕು. ಆಮೇಲೆ 2 ಕೈಯಿಂದ ಬಡಿಬೇಕು. ರೊಟ್ಟಿ ಬಡಿತಿದ್ರೇ ಗೊತ್ತಾಗ್ಬಿಡುತ್ತೆ ಸೌಂಡ್. ಕೆಳಗಿರೋ ಹಿಟ್ಟನ್ನೇ 2 ಕೈಯಿಂದ ತಟ್ಟಬೇಕು. ಆ್ಯಕ್ಚುಲಿ ಉದ್ದೋ ರೊಟ್ಟಿಗಿಂತಲೂ ತಟ್ಟಿದ ರೊಟ್ಟಿನೇ ಭಾಳ ಬೇಗ ಅನ್ನಿಸ್ತವೆ. ಬಟ್ ರೂಢಿ ಅನ್ನಿಸ್ಬೇಕು. ರೂಢಿ ಆಗೋವರೆಗೆ ಸ್ವಲ್ಪ ಹಂಗೆ ಅನಿಸುತ್ತೆ. ಹಿಂಗೆ ತಟ್ಟಿ ಬೇಯಿಸ್ಕೋಬೇಕು. ನೋಡಿರಿ ಅತ್ತ ರೊಟ್ಟಿನೂ ರೆಡಿ ಆಗ್ತದೆ, ಇತ್ತ ಪಲ್ಯನೂ ರೆಡಿ ಆಯಿತು. ಸಾಕು ಇಷ್ಟಿದ್ರೆ. ಇವಾಗ ಇದನ್ನು ಉರಿ ಆರಿಸ್ಬಿಟ್ಟು ಹಂಗೆ ಮುಚ್ಚಿಟ್ಕೊಂಡ್ಬಿಡೋಣ. ಪಲ್ಯ ಮಾಡ್ಕೊಂಡಿವಲ್ಲ, ಆ ಪಲ್ಯಕ್ಕೆ ಒಂದು ಸ್ವಲ್ಪ ಈ ಶೇಂಗಾನ ಹುರ್ಕೊಂಡಿದ್ದೀನಿ. ಹುರಿದು ಇದನ್ನು ಪೌಡ್ರ್ ಮಾಡಿ ಅದು ಪಲ್ಯದ ಮೇಲೆ ಹಾಕ್ಕೊಳ್ಳಿಕ್ಕೆ. ಹಾಗೆ ಇದನ್ನು ಉಣ್ಣುಳಿ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಶೇಂಗಾ ಪುಡಿ ಮಾಡಿಕೊಂಡು ಈ ಪಲ್ಯಕ್ಕೆ ಸ್ವಲ್ಪ ಹಾಕ್ಕೊಳ್ಳೋದು, ಭಾಳನ್ ಬೇಡ, ನಾನು ಸ್ವಲ್ಪ ಹಾಕಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ನಮ್ಮ ಫೈನಲ್ಲಾಗಿ ನಮ್ಮ ಪಲ್ಯ ರೆಡಿ ಆಗೈತೆ ನೋಡಿರಿ, ಕಾಳಿನ ಪಲ್ಯ. ಎಲ್ಲ ಸಿಂಪಲ್ಲಾಗಿ ಶೇಂಗಾ ಚಟ್ನಿ ಮಾಡ್ಕೊಳತ್ತೀವಿ. ಅದಕ್ಕೆ ಹುರಿದಿರೋ ಶೇಂಗಾ, ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು, ಖಾರ ರುಚಿಗೆ ತಕ್ಕಷ್ಟು, ಆಮೇಲೆ ಸಕ್ಕರೆ ಒಂದು ಸ್ವಲ್ಪ ಹಾಕಿ ರುಬ್ಕೊಂಡ್ರೆ ನಮ್ಮದು ಶೇಂಗಾ ಚಟ್ನಿ ರೆಡಿ. ಬೇಕಂದ್ರೆ ಒಂಚೂರು ಅರಿಶಿನ ಪುಡಿ ಹಾಕಬೇಕು. ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬಿಟ್ರೆ ಶೇಂಗಾ ಚಟ್ನಿ ರೆಡಿ. ನಾವು ಸ್ವೀಟ್ ಮಾಡೋಕ್ಕಂತ ಹಿಟ್ಟು ಕಲಿಸಿ ಇಟ್ಕೊಂಡಿದ್ನೆಲ್ಲ ಗೋಧಿ ಹಿಟ್ಟು, ಅದಕ್ಕೆ ಆ ಸ್ವೀಟಿಗೆ ಮೇಲೆ ಹಾಕಿದ್ದು ಕೊಬ್ಬರಿ ನೋಡಿರಿ, ಒಣ ಕೊಬ್ಬರಿ. ಹಿಂದಿಂದ ಅದನ್ನು ಕಪ್ಪದ ಫಸ್ಟ್ ಹೇರು ತೆಗ್ದಿದ್ದೀವಿ. ಈಗ ಸಣ್ಣ ಅಂದ್ರಲ್ಲ ಹಿಂಗೆ ತುರ್ಕೊತಾ ಇದ್ದೀವಿ. ಮಾಡೋ ಸ್ವೀಟಿಗೆ ಒಳಗಡೆ ಹಾಕಲಿಕ್ಕೆ ಇಲ್ಲಿ ನೋಡ್ರಿ ಒಂದು 6 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಈಗ ಅಷ್ಟೇ ಮಿಕ್ಸಿ ಮಾಡ್ಕೊತೀನಿ. ನೋಡಿರಿ, ಆವಾಗಲೇ ಏನು ಗೋಧಿ ಹಿಟ್ಟು ಕಲಿಸಿಟ್ಟಿದ್ವಲ್ಲ ಅದು ನೆನ್ಕೊಂಡಿದೆ.
ಇದು ನೆನೆಯೋಷ್ಟೊತ್ತಿಗೆ ಪೀಸಲ್ಲ ಎಲ್ಲ ಆಯಿತು. ಇವಾಗ ಇದನ್ನು ತೊಗೊಂಡು ಈ ಸ್ವೀಟ್ ಕರಿಯೋದಕ್ಕೆ ನಾವಿಲ್ಲಿ ಬಳಸ್ತಾ ಇದ್ದೀವಿ ನೋಡಿರಿ, ಇದು ನೆನೆ ಪ್ಯಾಕೆಟ್ ತೋರಿಸಿ. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರ್ಯಾನ್ ಆಯಿಲ್, ಫ್ರೀಡಮ್ ಅವರ ರೈಸ್ ಬ್ರ್ಯಾನ್ ಆಯಿಲನ್ನು ಬಳಸ್ಕೊತಾ ಇದ್ದೀವಿ ಈ ಒಂದು ಸ್ವೀಟನ್ನು ಮಾಡಲಿಕ್ಕೆ. ಈ ಕಡೆ ಎಣ್ಣೆ ಕಾಯೋದಕ್ಕೆ ಹಾಗೆ ಇಲ್ಲಿ ಅದಕ್ಕೆ ಪಾಕ ಬೇಕಲ್ವಾ, ಬೆಲ್ಲದ ಪಾಕ ತಕ್ಕೊಳಕ್ಕಿಲ್ಲೇ ಪಾಕನ ಮಾಡ್ಕೊಳಕ್ಕೆ ಬೆಲ್ಲ ಕುಟ್ಟಿ ಅದಕ್ಕೆ ಸ್ವಲ್ಪ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಪಾಕ ತಯಾರು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಪಾಕ ರೆಡಿ ಆಗಬೇಕು, ಆ ಕಡೆ ನಮ್ದು ಎಣ್ಣೆನೂ ಕಾಯಬೇಕು. ಅಷ್ಟೊತ್ತಿಗೆ ಇಲ್ಲಿ ನಾನು ಈ ಕಲಿಸ್ಕೊಂಡಿರೋಂಥ ಹಿಟ್ಟಿನಿಂದ ಉಂಡೆಯನ್ನು ತಗೊಂಡ್ಬಿಟ್ಟು ಇವನ್ನ ಲಟ್ಟಿಸ್ಕೊತೀನಿ. ನಾನು ತಗೊಂಡಿರೋ ಈ ಚಪಾತಿ ಹಿಟ್ಟಿನ ಉಂಡೆಗಳನ್ನು ನೋಡಿರಿ. ಇವಾಗ ಹಚ್ಚಕ್ಕೆ ಮೈದಾ ಹಿಟ್ಟು ಬಳಸ್ತಾ ಇದ್ದೀನಿ, ಹಚ್ಚಕ್ಕೆ ಗೋಧಿ ಹಿಟ್ಟು ತೊಗೊಂಡಿಲ್ಲ, ಕಲಿಸಿರೋದು ಮಾತ್ರ ಗೋಧಿ ಹಿಟ್ಟು. ನಿಮಗೆ ಡಿಫ್ರೆನ್ಸ್ ಕೂಡ ಗೊತ್ತಾಗ್ಬೋದು ನೋಡಿರಿ. ಇದು ಬೆಳ್ಳಗೆ ಮೈದಾ ಹಿಟ್ಟು ಬಿಳಿ ಬರುತ್ತೆ, ಇದು ಸ್ವಲ್ಪ ಡಿಫ್ರೆಂಟ್ ಕಲರ್ ಇರುತ್ತೆ ಗೋಧಿ ಹಿಟ್ಟು. ಇವಾಗ ನಾನು ಈ ಮೈದಾ ಹಿಟ್ಟನ್ನು ಇದಕ್ಕೆ ಮೇಲೆ ಹಚ್ಕೊಂಡು ಇದನ್ನು ಲಟ್ಟಿಸ್ಕೊತೀನಿ ನೋಡಿರಿ. ನಾನು ತೊಗೊಂಡಿರೋ ಹಿಟ್ಟಿನ ಉಂಡೆಯಿಂದ ದೊಡ್ಡದಾಗಿ ಚಪಾತಿಯನ್ನು ಲಟ್ಟಿಸ್ಕೊಂಡಾಗೈತಿ. ಇದನ್ನು ಈ ಥರನಾಗ ಒಂದು ರೌಂಡ್ ಬಟ್ಲ ಸಹಾಯದಿಂದ ಇವನ್ನ ಅಂದರೆ ಎಲ್ಲ ಒಂದೇ ಸೈಜಿಗೆ ಬರಲಿ ಅಂತೇಳಿ ಅಷ್ಟೇ ಹಿಂಗೆ ಒಂದೊಂದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಎಲ್ಲ ಒಂದೇ ಸೈಜಿಗೆ ಇರ್ತಾವೆ, ಎಲ್ಲಿ ಏರ್ಪೇರಾಗಂಗಿಲ್ಲ ಅಂತಷ್ಟೇ ನೋಡ್ರಿ. ಇವಾಗ ಇವನು ಒಂದೊಂದಾಗಿ ಎತ್ಕೊಂಡ್ಬಿಟ್ಟು ಇದರೊಳಗೆ ನಾವು ಆಲ್ರೆಡಿ ಏನು ಬಾದಾಮ ಮತ್ತು ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡ್ರನ್ನ ಇದರೊಳಗೆ ಮಧ್ಯಕ್ಕೆ ಇಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಯಾಕಂದರೆ ನಾವು ಎಣ್ಣೆಯಲ್ಲಿ ಕರೆದಾಗ ಬಾದಾಮ್ ಪೌಡ್ರು ಹೊರಗೆ ಹೋಗಲ್ದಂಗೆ ಲಾಕ್ ಮಾಡೋದಂತೀವಲ್ಲ, ಹಂಗೆ ಇದನ್ನು ಹೊರಗೆ ಬರ್ದಂಗೆ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇವೆರಡು ಮೂಲೆಯನ್ನು ಈ ರೀತಿ ಕುಡಿಸ್ಕೊಂಡ್ಬಿಟ್ರೆ ನಡು ಏನೂ ಪ್ರೆಸ್ ಮಾಡ್ಕೋಬೇಡಿ ಜಾಸ್ತಿ. ಇದು ಆಮೇಲೆ ನಮಗೆ ಒಂಥರ ಫ್ಲವರ್ ಡಿಸೈನಲ್ಲಿ ಬರುತ್ತೆ. ಈಗ ನಾನು ತೋರಿಸ್ತೀನಿ ನೋಡಿರಿ. ಎಲೆಯನ್ನು ಹಾಕ್ಕೋಬೇಕು, ನಡುವು ಬಾದಾಮ ಮತ್ತು ಏಲಕ್ಕಿ ಪೌಡ್ರನ್ನು ಸ್ವಲ್ಪನೇ ಹಾಕ್ಕೊಟ್ರೆ ಪರವಾಗಿಲ್ಲ. ಬಾದಾಮ್ ಪೌಡ್ರು ಹೊರಗೆ ಬರ್ದಂಗೆ ಒತ್ತಿ ಲಾಕ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ. ಇದೇ ಇಂಪಾರ್ಟೆಂಟ್. ಇಲ್ಲಿ ಒತ್ತಲಿಲ್ಲ ಅಂದರೆ ಅದು ಹಂಗೆ ಬಿಟ್ಕೊಂಡ್ಬಿಡುತ್ತೆ, ಎಣ್ಣೆ ಕಪ್ಪಾಗಿಬಿಡ್ತವೆ. ಆಮೇಲೆ ಇದೆರಡು ಮೂಲೆಯನ್ನು ಕುಡಿಸ್ಕೊಂಬಿಟ್ರೆ ಇದು ಸ್ವೀಟ್ ಕರಿಯೋದಕ್ಕೆ ರೆಡಿ ಆಗುತ್ತೆ. ಇದು ಅಷ್ಟೊತ್ತಿಗೆ ನಮ್ದು ಪಾಕ ರೆಡಿ ಆಗ್ತಾಯಿದೆ. ಇವಾಗ ಇದನ್ನು ನಾನು ಇದೇ ಟೈಮಲ್ಲಿಗೆ ಎಲ್ಲ ಬೆಲ್ಲ ಕರಗಿದ್ದೀನಿ ನೋಡಿರಿ. ಈ ಟೈಮಲ್ಲಿ ಇದಕ್ಕೆ ಇನ್ನೊಂದು ಪಾತ್ರೆಗೆ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಯಾಕಂದರೆ ಆಮೇಲೆ ಒಂದೇಳೆ ಪಾಕ ಬಂದಾಗ ಶೋಧಿಸ್ಕೊಳಕ್ಕೆ ಅಷ್ಟೇ ಸರಿಯಾಗಲ್ಲ, ಅದು ಗಟ್ಟಿಯಾಗಿಬಿಡುತ್ತೆ ನೋಡಿ. ಹಿಂಗೆ ಶೋಧಿಸ್ಕೊಳೋದ್ರಿಂದ ಅದರಲ್ಲಿರೋ ಬೆಲ್ಲದ ಇನ್ನೂ ಒಂಚೂರು ಬೆಲ್ಲ ಕರಗಬೇಕಿತ್ತು, ಇರಲಿ ಪರವಾಗಿಲ್ಲ. ಇವಾಗ ಇದನ್ನು ಮತ್ತು ಅದೇ ಮೀಡಿಯಮ್ ಊರಿನಾಗ ಇಟ್ಕೊಂಡು ಕಾಯಿಸ್ಕೊಂಡು ಒಂದೇಳೆ ಪಾಕ ತಕೊಂಡ್ರೆ ಪಾಕ ರೆಡಿ ನೋಡಿರಿ. ಇಲ್ಲಿ ನಮ್ಮ ಬಾದಾಮ್ ಪುರಿ ರೆಡಿ ಆಗಿದ್ದಾವೆ. ಈಗ ಎಣ್ಣೆನೂ ಕೂಡ ಕಾದಿದೆ. ಕಾದ ಎಣ್ಣೆಯಲ್ಲಿ ಇವನ್ನ ಒಂದೊಂದಾಗಿ ಬಿಟ್ಕೊಂಡು ನೀಟಾಗಿ ಕರ್ಕೋಬೇಕು. ಇದು ಬೇಡ ಸುತ್ತಿ ಬೇರೆ ದೊಡ್ಡದು. ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕು. ಒಂದೇ ಸತಿ ನೀವು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡ್ತವೆ, ತೆಗೆದು ಬಿಡ್ತೀರಿ, ಅವಾಗ ಒಳಗೆಲ್ಲ ಹಸಿ ಉಳಿತವೆ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಐಟಮ್ ಕರಿತಾ ಇದ್ದಾವೆ, ಇಲ್ಲಿ ಪಾಕ ಕೂಡ ರೆಡಿ ಆಗ್ತಾಯಿದೆ ನೋಡಿರಿ. ಹೀಗೆ ಎಳೆ ಬೀಳಬೇಕಿದು ಬಿಟ್ಟಾಗಿ, ಹೀಗೆ ಒಂದೇಳೆ ಪಾಕ ಇದು ನೋಡ್ತಿದ್ರಲ್ವ. ಈಗ ಇದು ಓಕೆ. ಇವಾಗ ನಾವು ಇದನ್ನು ಆರಿಸ್ಬಿಡೋಣ. ಇವಾಗ ಈ ಪಾಕಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಬೆರೆಸ್ಕೊಳ್ತೀನಿ. ಬೆರೆಸ್ಕೊಂಡ್ಬಿಟ್ಟು ಈಗ ಆಲ್ರೆಡಿ ನಾವೇನು ಸ್ವೀಟ್ ಮಾಡಲಿಕ್ಕೆ ಮಾಡಿ ಕರೆದು ರೆಡಿ ಇಟ್ಕೊಂಡಿವಲ್ಲ, ಓಕೆ. ಹಿಂಗೆ ಪಾರ್ಕಿನ ಸಹಾಯದಿಂದ ಮಧ್ಯಕ್ಕೆ ನಾವೇನು ಬಾದಾಮ್ ಪೌಡ್ರ್ ಹಾಕಿರ್ತೀವಿ ಅಲ್ಲಿ ಹಿಂಗೆ ಒಂದು ಸೈಡ್ ಸಾಕು, ಒಂದು ಸ್ವಲ್ಪ ಹಿಂಗೆ ಹೋಲ್ ಮಾಡಿ ಪಾಕಿಗೆ ಹಾಕಿದರೆ ಎಲ್ಲ ಕಡೆನೂ ಒಳಗೆ ಪಾಕ ಚೆನ್ನಾಗಿ ಹೀರ್ಕೊಳುತ್ತೆ, ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿ ಬರ್ತವೆ. ಈ ರೀತಿ ಮಾಡ್ಬೇಕು ನೋಡಿರಿ. ಪ್ರತಿಯೊಂದಕ್ಕೂ ಹಿಂಗೆ ಈ ಪಾರ್ಕಿನ ಸಹಾಯದಿಂದ ತೂತ ಮಾಡಿ ಹಿಂಗೆ ಹಾಕಿ ತಗೊಂಡ್ಬಿಟ್ರೆ ನಮ್ಮದು ಫೈನಲಾಗಿ ಸ್ವೀಟ್ ರೆಡಿ ಆಯಿತು. ಪಾಕದಲ್ಲಿ ಹಾಕಿ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಆಮೇಲೆ ಈ ರೀತಿ ಕೆಳಗೊಂದು ಪ್ಲೇಟ್ ಇಟ್ಕೊಂಡು ಅದರ ಮೇಲೆ ಈ ತಂತಿ ಸಾಣಿಗೆನ ಇಟ್ಕೊಂಡಿದ್ದೀನಿ ನಾನು. ಯಾಕಂದರೆ ಇನ್ನೂ ಎಕ್ಸ್ಟ್ರಾ ಪಾಕ ಇರುತ್ತಲ್ಲ ಅದೆಲ್ಲ ಸೋರ್ಕೊಳುತ್ತೆ, ಕೆಳಗಡೆ ಏರುತ್ತೆ ಅಂತೇಳಿ ಪ್ಲೇಟ್ನಾಗೆ. ಹೀಗೆ ಪ್ರತಿಯೊಂದನ್ನು ಕರೆದಾದ್ಮೇಲೆ ಸ್ವಲ್ಪ ಆರಿಸ್ಬಿಟ್ಕೊಂಡು ಆಮೇಲೆ ಈ ಪಾಕಕ್ಕೆ ಎದ್ದು ತಕ್ಕೊಂಡು ಹಿಂಗೆ
ಇಟ್ಕೋಬೇಕು. ಈ ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಇದಕ್ಕೆ ಆಮೇಲೆ ನಾನು ಇನ್ನೊಂದು ಪ್ರೊಸೆಸ್ ತೋರಿಸ್ತೀನಿ ನೋಡಿರಿ ಶಕ್ತಿಗಳೇ. ಇದು ಫೈನಲ್ ಆಗಿ ನಮ್ಮದು ಸ್ವೀಟ್. ಇದು ಪಾಕದಿಂದ ತೆಗೆದ್ಮೇಲೆ ಹಿಂಗೆ ಜೋಡಿಸ್ಕೊಂಡು ಅದ್ರ ಮೇಲ್ಗಡೆ ಇವಾಗ ನಾವು ಮೊದಲೇ ತುರಿದು ಇಟ್ಕೊಂಡಿದ್ವಲ್ಲ, ಡ್ರೈ ಕೊಕೊನಟ್ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ, ಆ ಪೌಡರನ್ನು ಹೀಗೆ ಉದುರಿಸ್ಕೋಬೇಕು. ಆವಾಗ ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇಷ್ಟೇ ನೋಡಿರಿ, ಫೈನಲ್ಲಾಗಿ ನಮ್ಮದಿದೆ ಸ್ವೀಟ್ ರೆಡಿ ಆಯಿತು. ಬೇರೆ ಇನ್ನು ಮುಂದೆ ಹೋಗಿ ಅಲ್ಲಿ ಏನೇನಿದೆ ಅಂತ ಆಮೇಲೆ ತೋರಿಸ್ತೀನಿ ನೋಡಿರಿ. ಇಷ್ಟೊತ್ತನ ಗಡಿಬಿಡಿಯಲ್ಲಿ ಕೇವಲ 1 ಗಂಟೆ ಸಮಯದಲ್ಲಿ ಇಷ್ಟೊಂದೆಲ್ಲ ಅಡುಗೆ ಏಕೆ ಮಾಡಿದೆ ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು. ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ನೋಡಿ. ಇವಾಗ ಇದೇ ನಮ್ಮ ಹಿರಿಯೂರಿನಲ್ಲಿ ನಡೆದಂತಹ VK ಕರುನಾಡ ಸ್ವಾದ ಕಾರ್ಯಕ್ರಮ. ಇದಕ್ಕಾಗಿ ನಾನು ಇಷ್ಟೊತ್ತನ ಅಡುಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ಅದ್ದೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ, ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ ಜೋಕರಿ ನೀನೆ ನನ್ನ ಬಂಪರು ಲಾಟರಿ. ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ. ಒಮ್ಮೆ ಮನಸಾರೆ ಬೇಡಿದೆ ಹೇಳು ನೀನೇನು ಕೇಳಿದೆ, ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ, ಪುಟ್ಟಾಯಿ ಒಳನ್ನ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ಅದ್ದೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ.
ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದಲೇ ಡಾನು ನಕ್ ಬುಟ್ರೆ ಹಾಲು ಜೇನು ದೇವರೇ ಇವಳು ದಾರಿ ತಪ್ಪಿ ಬಂದಿರುವಳೆ ದೇವರೇ ಇವಳು ನಂಗೆ ಅತ್ತ ಫಿಕ್ಸ್ ಆಗಲೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಕಂಗ್ರಾಚುಲೇಷನ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ಕಂಗ್ರಾಚುಲೇಷನ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ಇಂದಿರನ ಊರಿನವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಫ್ಯಾನಾಗಿ ಹೋದೆನ ನೋಡಿ ನಿನ್ನ ಗಿಟ್ಲೆ ಸುಂದರಿ ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ ಚಿಂಗಾರಿ ಜೋಕರಿ ನೀನೆ ನನ್ನ ಪಂಪರು ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ ಒಮ್ಮೆ ಮನಸಾರೆ ಬೇಡಿದೆ ಹೇಳು ನೀನೇನು ಕೇಳಿದೆ ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ ಪುಟ್ಟ ಇವಳನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸೀರೆಲಿ ಲುಕ್ಕು ಮಸ್ತು ಮ್ಯಾಜಿಕ್ಕು ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಶಾಕು ಫ್ಯೂಚರು ಜೋರು ನಾವಾದ್ರೆ ಪೇರು ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂತ ಆಫರು ಬಾರೆ ಹೀರಿಕು ಮಾಡದೆ ಜೋಡಿ ಸೆಟ್ ಆಗಿ ಹೋಗಿದೆ ಗಾಡಿ ಸ್ಟಾರ್ಟ್ ಆಗಿ ನಿಂತಿದೆ ಬಲಗಾಲು ಇಟ್ಟು ಹತ್ತ ಬಾರದೆ ಕಂಗ್ರಾಚುಲೇಷನ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ನಕ್ ಬುಟ್ರೆ ಹಾಲು ಜೇನು ದೇವರೇ ಇವಳು ದಾರಿ ತಪ್ಪಿ ಬಂದಿರುವಳೆ ದೇವರೇ ಇವಳು ನಂಗೆ ಅತ್ತ ಫಿಕ್ಸ್ ಆಗಲೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ
ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲಿ ತಂದಂಥ ಬಹುಮಾನ ಇದು. ನಮ್ಮಲ್ಲಿ D.Ed ಅಲ್ಲಿ ಸರ್ ಹೇಳ್ತಾಯಿದ್ರು, ಪ್ರೈಸ್ ಬರುತ್ತೆ ಅಂತ ಪಾರ್ಟಿಸಿಪೇಟ್ ಮಾಡಬೇಡ್ರಿ, ಬಟ್ ಭಾಗವಹಿಸೋದು ಇಂಪಾರ್ಟೆಂಟು, ಪ್ರೈಸ್ ಬರೋದು ಇಂಪಾರ್ಟೆಂಟ್ ಅಲ್ಲ, ನೀವು ಭಾಗವಹಿಸೋದು ಇಂಪಾರ್ಟೆಂಟು. ಅದಕ್ಕೆ ಯಾವುದೇ ಪ್ರೋಗ್ರಾಮನ್ನು ನೀವೇ ಖುಷಿಯಾಗಿ ಭಾಗಿಯಾಗ್ರಿ ಅಂತ. ಹಾಗಾಗಿ ನಾನು ಕೇವಲ 1 ಗಂಟೆಯಲ್ಲಿ ನನಗೆ ಗೊತ್ತಾಗಿರೋದು ವಿಷಯ ಕಾರ್ಯಕ್ರಮದ 1 ಗಂಟೆ ಮುಂಚೆ ಅಷ್ಟೇ, ಅದೇ 1 ಗಂಟೆ ಟೈಮಲ್ಲಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಡುಗೆಯನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಖುಷಿ ಅನಿಸುತ್ತೆ. ಅದು ಯಾರು ವಾಟ್ಸಪ್ ಹಾಕಿದ್ರೆ ಥ್ಯಾಂಕ್ಸ್ ಅಪ್ಪ ಅವರಿಗೆ. ಶಕ್ತಿಗಳೇ, ಶಕ್ತಿ ಅಮ್ಮ ನಿಮ್ಗೆ ಒಳ್ಳೇದು ಮಾಡಲಿ. ಬೆಳಗ್ಗೆ ಸಡನ್ನಾಗಿ ನಾನು ಅದನ್ನು ಡ್ಯೂಟಿಯಲ್ಲಿ ಇದ್ದಾಗಲೇ ನೋಡಿಕೊಂಡೆ, ಆ ವಾಟ್ಸಪ್ ಮೆಸೇಜನ್ನು ನೋಡ್ಕೊಂಡು ಹೋಗಿ ನಾನು ಬಂದು 1 ಗಂಟೆಯಿಂದ ಪ್ರೋಗ್ರಾಮ್ ಇದೆ ಮೇಡಮ್ ಅಂತೇಳಿದರು. ಆಯಿತು ಶಕ್ತಿ ಅಂತ ಹೇಳ್ಕೊಂಡು ನಾನು ಬಂದು ರೆಡಿ ಮಾಡ್ಕೊಂಡು ಹೋಗಿದ್ದಕ್ಕೆ ಈ ಒಂದು ಬಹುಮಾನ ಅಲ್ಲಿ ಸಿಕ್ಕಿರುವಂಥದ್ದು. ನಿಜವಾಗ್ಲೂ ಖುಷಿ ಅನಿಸುತ್ತೆ ನಮಗೆ. ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದಾಗಲಿ ಪ್ರೈಸ್ ಕೊಡೋದಕ್ಕಿಂತಲೂ ಅಲ್ಲಿ ಹೋಗ್ತೀವಿ, 4 ಜನದೊಳಗೆ ಬೆರಿತೀವಿ, ಅಲ್ಲಿ ನಮ್ಮದೇ ಆದ ಒಂದು ನಮ್ಮತನವನ್ನು ಪ್ರದರ್ಶನ ಮಾಡ್ತೀವಲ್ಲ, ಅದು ಖುಷಿ ನಿಜವಾಗ್ಲೂ. ಇದಾಗಿತ್ತು ನಮ್ಮ ಇವತ್ತಿನ 27ನೇ ತಾರೀಕಿನ ವಿಶೇಷವಾದಂಥ ಒಂದು ದಿನ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಲೈಫಲ್ಲಿ ಪ್ರಥಮ ಬಾರಿಗೆ ನಾನು ಇಂಥ ಪ್ರೋಗ್ರಾಮಲ್ಲಿ ಎಂಟ್ರಿ ಕೊಟ್ಟಿರೋದು. ಖುಷಿ ಅನ್ನಿಸ್ತು. ಎಲ್ಲರೂ ಕೂಡ ಅಲ್ಲಿ ಬಂದವರೆಲ್ಲರೂ ತಾವು ಕೂಡ ಪಾರ್ಟಿಸಿಪೇಟ್ ಮಾಡಿದವರಾಗಿರ್ಬೋದು, ಉಳ್ದನವರಾಗಿರ್ಬೋದು, ಭಾಳ ಚೆನ್ನಾಗಿ ಮಾಡ್ಕೊಂಬಂದಿದ್ದೀರಾ, ನಿಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಚೆನ್ನಾಗಿದೆ ಅಂತಲೇ ಹೊಗಳಿದ್ರು. ಖುಷಿ ಅನ್ನಿಸ್ತು. ಥ್ಯಾಂಕ್ ಯು ಸ್ನೇಹಿತರೆ. ಈಗ ಅದೇ ಊಟ ನೋಡ್ರಿ, ಮನೆಗೆ ಬಂದು ನಮ್ಮ ಮನೆಯಲ್ಲೂ ಕೂಡ ಅದೇ ಊಟನ ಸವಿಯೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. 1 ಗಂಟೆ ಟೈಮಲ್ಲಿ ಮಾಡಿದ್ದೀವಿ, ಆದರೂ ಕೂಡ ಚೆನ್ನಾಗಿ ಅನ್ನಿಸ್ತು. ಆ ತರಕಾರಿ ಎಲ್ಲ ರೌಂಡ್ಗೆ ನೀಟಾಗಿ ಕಟ್ ಮಾಡಿರೋ ಕ್ರೆಡಿಟ್ ಎಲ್ಲ ನಮ್ಮ ಯಜಮಾನ ಶಕ್ತಿಗೆ ಸಲ್ಲಬೇಕು. ಥ್ಯಾಂಕ್ ಯು ಎಲ್ಲ ಶಕ್ತಿಗಳಿಗೂ ಕೂಡ. ಯಾರ್ಯಾರು ವಿಡಿಯೋ ನೋಡಿದರೆ ಅವರೆಲ್ಲರೂ ಕೂಡ ಹೇಗೆ ಅನ್ನಿಸ್ತು ಇವತ್ತಿನ ಈ ಒಂದು ವಿಡಿಯೋ, ಈ ಒಂದು ಲಾಗ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಶಕ್ತಿ. ಆಮೇಲೆ ಕಡಲೆ ಬೀಜದ ಚಟ್ನಿ ಮಾಡಿದ ಕ್ರೆಡಿಟ್ ಕೂಡ ನಮ್ಮ ಯಜಮಾನ ಶಕ್ತಿಗೆ ಸಲ್ಲಬೇಕು. ಶಕ್ತಿಗಳೇ, ಬಟ್ ಇತ್ತಿತ್ತಲಾಗ ಇದನ್ನ ಯಾರು ಇಷ್ಟಪಡಲ್ಲ ರೀ, ಪುಳಿಯೋಗರೆ. ಹಾಂ ಶಕ್ತಿ, ಅದೇ ಒಂದು ಬೇಜಾರಾಯಿತು. ಪಾರ್ಟಿಸಿಪೇಟ್ ಮಾಡಿದ್ದು ಎಲ್ಲ ಪಾರ್ಟಿಸಿಪೆಂಟು ಇಟ್ಟಿಟ್ಟ ಬೌಲ್ನಾಗ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಬರೀ ಇವ್ನು ಮಾಡ್ಕೊಂಬಂದಿದ್ರು. ಬಟ್ ಎಲ್ಲರೂ ಬಾಯಲ್ಲಿ ಇದೇ ಫಸ್ಟ್ ಹತ್ತಿತ್ತು. ಬಟ್ ಯಾವುದೋ ಒಂದು ಇದರ ಕಾರಣಕ್ಕಾಗಿ ಅದು ಫಸ್ಟ್ ಬರಲಿಲ್ಲ. ಆದರೆ ಫಸ್ಟ್ ಬರಲಿಲ್ಲ ಅಂದರೂ ಅದು ಜಡ್ಜಸ್ ಅದನ್ನು ಸವಿದು ಭಾಳ ಚೆನ್ನಾಗಿದೆ ಪದೇ ಪದೇ ತಿಂದರು. ಅದೇ ಒಂದು ಖುಷಿ ನಮಗೆ. ಓಕೆ, ನೀವು ನೋಡ್ರಿ. ನಮಗೆ ಫಸ್ಟ್ ಸೆಕೆಂಡ್ ಪ್ರೈಸ್ ಕೊಡೋ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅವ್ರ ಬಾಯಿಂದ
ಸೂಪರ್ ಅಂತ ಅನಿಸ್ಕೊಂಡು ಅದು ಅಲ್ಲದೆ ಪದೇ ಪದೇ ಹಾಕಿಸ್ಕೊಂಡು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇಂಥ ಒಂದು ಕಾಂಪಿಟೇಷನ್ಗಳಿಗೆ ಎಷ್ಟು ಅಡುಗೆ ತಗೊಂಡು ಹೋಗ್ಬೇಕು ಅಂತಲೂ ಗೊತ್ತಿಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೋಗಿದ್ದೆ. ಒಂದು 20 ರೊಟ್ಟಿ ಮಾಡ್ಕೊಂಡೋಗಿದ್ವಿ. ಆಮೇಲೆ 5 ಸ್ವೀಟ್ ಕೂಡ ಒಂದು ಬಾಕ್ಸ್ ಫುಲ್ ಮಾಡ್ಕೊಂಡೋಗಿದ್ವಿ. 4 ರೊಟ್ಟಿ ಮಾತ್ರ. ಹಾಂ, ಒಂದು 20-25 ರೊಟ್ಟಿ ಹಾಕ್ಕೊಂಡೋಗಿದ್ವಿ. ಅವು ಡಬ್ಬಿಗೆ ಹಾಕೋಕ್ಕಾಗಲ್ಲ ಅಂಥೇಳಿ ನಾವು ಬುತ್ತಿ ಕಟ್ತಾರಲ್ಲ ಹಂಗೆ ಕಟ್ಕೊಂಡೇ ಹೋಗಿದ್ವಿ. ಜೊತೆಗೆ ಮೇಲಾಗಿ ಅವ್ರು ಏನು ಹೇಳಿದರು, ಫ್ರೀಡಮ್ ಒಂದು ಎಣ್ಣೆ ತೊಗೊಂಡು ಬರ್ರಿ ಅಂತ ಹೇಳಿದ್ರು ನಾವು ಬಳಸೋದು. ಬಟ್ ನಾನಿಲ್ಲಿ ಎಣ್ಣೆ ಜೊತೆಗೆ ಅಲ್ಲಿ ಇನ್ನೂ ಒಂದು ಅಬ್ಸರ್ವ್ ಮಾಡಿದ್ರು ಜಡ್ಜಸ್ ನೋಡ್ರಿ, ಇಲ್ಲಿ ಎಣ್ಣೆ ಜೊತೆಗೆ ಬರೀ ಎಣ್ಣೆ ಪ್ಯಾಕೆಟ್ ತಗೊಂಡು ಹೋಗೋದಲ್ದ ಆ ಫ್ರೀಡಮ್ ಅವ್ರದೇ ಎಣ್ಣೆ ಬ್ಯಾಗ್ ಕೂಡ ತಂದಿದ್ರಲ್ಲ, ನಿಮಗೆ ಸ್ಪೆಷಲ್ ಕ್ರೆಡಿಟ್ ಅಂತ ಕೂಡ ಹೇಳಿದರು. ನಿಜವಾಗ್ಲೂ ಖುಷಿ ಅನ್ನಿಸ್ತು. ಆದರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ನಿಮ್ಮದೇ ಫಸ್ಟ್ ಅಂತಂದರು. ಎಲ್ಲರಿಗೂ ಗೊತ್ತಿದೆ ಅಲ್ರಿ, ಅವು ಕೆಲವೊಂದು ಸಂದರ್ಭಗಳು ಇಂಥ ಕಾಂಪಿಟೇಷನ್ಗಳಲ್ಲಿ ಹೆಂಗಾಗುತ್ತೆ ಏನಾಗುತ್ತೆ ಅಂತಲೂ ಗೊತ್ತಿದೆ. ಅಲ್ಲಿ ಎಷ್ಟೇ ಚೆನ್ನಾಗಿದ್ದರೂ ಕೆಲವೊಮ್ಮೆ ಗೆಲ್ಲೋ ಅವಕಾಶ ಸಿಗಲ್ಲ, ಚೆನ್ನಾಗಿಲ್ಲ ಅಂದರೂ ಹಾಗೆ ಬರೋ ಅವಕಾಶ ಸಿಗಲ್ಲ, ಅಲ್ಲಿ ಗೆದ್ದು ಬಂದಿರ್ತೀವಿ, ಹಂಗಾಗುತ್ತೆ. ಇವತ್ತು ಕೂಡ ಹಂಗೆ ಅನ್ನಿಸ್ತು. ಆದರೂ ಏನು ಪರವಾಗಿಲ್ಲ, ಬೇರೆದವ್ರು ಕೊಟ್ಟರು ಕೂಡ ನಮ್ಮವರೇ ಅಲ್ವಾ, ಅದೇ ಖುಷಿಯನ್ನು ಹಂಚ್ಕೊಳ್ಳೋಣ. ನೆಕ್ಸ್ಟ್ ಏನಾದ್ರು ಮತ್ತೆ ಇದ್ದವು ಕೂಡ ಭಾಗಿಯಾಗೋಣ. ಇವತ್ತು ನಾನು ಈ ಪ್ರೋಗ್ರಾಮಿಗೆ ಭಾಗಿಯಾಗೋ ಕಾರಣಕರ್ತರಾದಂಥ ಯಾರೋ ಗೊತ್ತಿಲ್ಲ ಪಾಪ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಆ ಒಂದು ವಾಟ್ಸಪ್ ಮೆಸೇಜನ್ನು ನೋಡ್ಕೊಂಡು ಹೋಗಿ ನಾನು ಪಾರ್ಟಿಸಿಪೇಟ್ ಮಾಡಿರೋದು. ಅದು ಒಂದೇ ಗಂಟೆಯಲ್ಲಿ ಇಷ್ಟೆಲ್ಲ ಪ್ರಿಪೇರ್ ಹಾಕ್ಕೊಂಡು, ಇನ್ನೂ ಒಂದು 2-3 ದಿನ ಮುಂಚೆ ನಮ್ಗೆ ಗೊತ್ತಾಗಿದ್ದರೆ ನಾವೇನೋ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ತಿರೋ ಅನ್ನಿಸ್ತು. ಬಟ್ ನಮ್ಮ ಡಿ.ಎಡ್ ಸರ್ ಹೇಳ್ತಿರೋ ಹಂಗೆ ಅದು ಎಕ್ಸಾಮ್ ಹತ್ತಿರ ಬಂದಾಗ ಪ್ರಿಪೇರ್ ಆಗಿಬಿಟ್ರೆ ಮುಂಚೆಯಿಂದನೂ ಪ್ರಿಪೇರ್ ಆಗಿರಿ. ಪ್ರತಿಯೊಂದೂ ಅಷ್ಟೇ, ಇವತ್ತು ಎಕ್ಸಾಮ್ಗೆ ಅಷ್ಟೇ ಅಲ್ಲ, ಯಾವುದೇ ಒಂದು ಪ್ರೋಗ್ರಾಮ್ ಇರ್ಬೋದು, ಏನೇ ಒಂದಾಗಿರ್ಬೋದು, ಅದಕ್ಕೆ ಮುಂಚೆಯಿಂದನೂ ಪ್ರಿಪೇರ್ ಆಗಿರಿ. ಯಾವಾಗ ಕೇಳಿದ್ರು ಸೈ ಅನ್ನಿಸ್ಕೊಡ್ರಿ. ಇಲ್ಲ ಈಗ ತಕ್ಷಣಕ್ಕೆ ನಿಮ್ಮನ್ನೊಂದು ಎಕ್ಸಾಮ್ಗೆ ಒಳಪಡಿಸ್ತೀವಿ, ನಿಮ್ಗೆ ಒಂದು ಟೆಸ್ಟ್ ಇಡ್ತೀವಿ ಅಂದಾಗ ಇಲ್ಲ ಸರ್ ನಾನು ಓದಿಲ್ಲ ಬರೆದಿಲ್ಲ ನಾನು ರೆಡಿ ಇಲ್ಲ ಅನ್ನೋದು ಬೇಡ, ಆಲ್ವೇಸ್ ರೆಡಿ ಅನ್ನಂಗೆ ರೆಡಿ ಇರ್ರಿ ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ಹಾಗೆ ನಾನು ಇವತ್ತಿನ ಈ ಒಂದು ಪ್ರೋಗ್ರಾಮ್ ಕೂಡ ನನ್ನ ಲೈಫಲ್ಲಿ ಹಾಗೆ ಅನ್ನಿಸ್ಬಿಡ್ತು. ಆಲ್ವೇಸ್ ರೆಡಿ ಅಂತ ಹೇಳ್ತಿದ್ರು ಸರ್. ಹೆಂಗೂ ಹೋಗೋಣ ಬಿಡು ಅಂಥೇಳಿ ಒಂದೇ ಗಂಟೆಯಲ್ಲಿ ಹೆಂಗ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಅದ್ರ ಒಂದೇ ಫೀಲಿಂಗ್ ಏನಂದರೆ ಫಸ್ಟ್ ನಿಮ್ಮದೇ ಅಂತೆಲ್ಲ ಅಂದು ಕೊನೆಗೆ ಬಂದು ಫಸ್ಟ್ ಇನ್ಯಾವುದೋ ಮಾಡಿಬಿಟ್ರಲ್ಲ. ಹಾಗಾಗಿ ಏನು ಬೇಜಾರಿಲ್ಲ, ಅವರು ಕೂಡ ನಮ್ಮ ಅಕ್ಕ ತಂಗಿ ಶಕ್ತಿಗಳ ಅಂದ್ಕೊಂಡು ಖುಷಿಯಾಗಿರೋಣ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಶಕ್ತಿಗಳೇ. ಥ್ಯಾಂಕ್ ಯು.